ರಾಜನ್ ಕುಂಟೆ ಹತ್ರ ಇರೋದು. ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ, ಇರಲಿ ಮಳೆ ಈ ಥರ ಮಳೆ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ಸ್ ಗೈಸ್. ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಲ್ಲ ಆಗಿದ್ರೆ ಸೂಪರ್ ಆಗಿದ್ರೆ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿಂದ ಅಂದರೆ ನನ್ನ ಮನೆ ಟೆರಸ್ ಮೇಲೆ, ಅಂದರೆ ಮನೆ ಮೇಲೆಯಿಂದ. ಸೊ ಏನಪ್ಪ ಕತೆ ಅಂದರೆ, ಈಗ ಜಸ್ಟು ಎದ್ದೆ, ಇನ್ನೂ ಫ್ರೆಶ್ ಆಗಿಲ್ಲ, ಸ್ನಾನ ಮಾಡಿಲ್ಲ. ಸೊ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಿಮಗೆಲ್ಲ ಸಿಗ್ತೀನಿ. ಸೊ ಈಗ ಜಸ್ಟು ಸ್ನಾನ ಮಾಡಿ ಫ್ರೆಶ್ ಆಗಿ ಫುಲ್ ಕ್ಲೀನಾಗೆ ರೆಡಿ ಆಗಿದ್ದೀನಿ. ಎಲ್ಲಿಗೆ ಪಯಣ ಏನು ಕತೆ ಅಂದರೆ ಎಲ್ಲಿಗೂ ಇಲ್ಲ, ಆಫೀಸ್ಗೆ ಹೋಗ್ಬಿಟ್ಟು ಆಫೀಸ್ ಓಪನ್ ಮಾಡಬೇಕು. ಆ್ಯಂಡ್ ಇವತ್ತು ಸ್ವಲ್ಪ ಮೀಟಿಂಗ್ ಒಂದಿದೆ, ಅದು ಬಂದ್ಬಿಟ್ಟು ರಾಜನ್ ಕುಂಟೆ ಹತ್ರ ಇರೋದು. ಸೊ ಹೋಗೋದಾ ಹೇಗೆ ಅಂತ ಗೊತ್ತಿಲ್ಲ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಆಫೀಸ್ಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸಿ ಆಮೇಲೆ ಅಷ್ಟೇ ಮಾಡ್ತೀನಿ. ಆ್ಯಂಡ್ ಏನು ಕತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಆಫೀಸ್ಗೆ ಹೋಗ್ಬಿಟ್ಟು. ಫಸ್ಟ್ ಅವ್ರು ಕಾಲ್ ಮಾಡಿ ಕೇಳಬೇಕು ಏನು ಇರ್ತಾ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಡಿಸೈಡ್ ಮಾಡಬೇಕು ಹೋಗೋದು ಹೇಗೆ ಏನು ಇರ್ತಾ ಅಂತ. ಸೊ ಫೈನ್, ಈಗ ರೆಡಿ ಆಗಿದ್ದೀನಿ. ಸೊ ಆಫೀಸ್ಗೆ ಹೋಗ್ಬಿಟ್ಟು ಫಸ್ಟು ಆಫೀಸ್ಗೆ ಹೋಗಿ ಓಪನ್ ಮಾಡಿ ಸೊ ಆಫೀಸಲ್ಲಿ ಸಿಗ್ತೀವಿ. ಸೊ ಗೈಸ್ ಮನೇಲಿ ಮಲಗಿದ್ದೆ, ನೋಡ್ಬೋದು ಮಳೆ ಹೇಗೆ ಬರ್ತಾಯಿದೆ ಅಂದರೆ ಬೆಂಗಳೂರು ಸಖತ್ತಾಗಿ ಆಗಿಬಿಟ್ಟಿದೆ. ಬೆಳಗ್ಗೆ ಎಲ್ಲ ಬಿಸಿಲಿತ್ತು, ಈಗ ನೋಡ್ರೆ ಫುಲ್ಲು ಮಳೆ. ಈ ಥರ ಮಳೆ ಇದ್ದರೆ ಎಲ್ಲೋಗೋಕ್ಕೂ ಮನ್ಸು ಬರೋಲ್ಲ, ಏನು ಮಾಡೋಕ್ಕೂ ಮನ್ಸು ಬರೋಲ್ಲ. ಮನೇಲಿರಬೇಕು ಅಂತ ಅನ್ಸುತ್ತೆ ಅಷ್ಟೇ. ಮೇಲೆ ಆಫ್ ಮಾಡ್ತೀನಿ, ನಾನೇ ಮೋಟ್ರ್ ಆನ್ ಮಾಡಿ ಟ್ಯಾಂಕಲ್ಲಿ ನೀರು ಹೋಗ್ತಾಯಿದೆ ಅಂತ. ಸೊ ಹೋಗಿ ಮೋಟ್ರ್ ಆಫ್ ಮಾಡೋಣ. ಸರಿ, ಮಳೆ ಬಂದರೆ ಫುಲ್ ನೀರು ತುಂಬ ಫುಲ್ ಇದಾಗಿರುತ್ತೆ. ಸೊ ಆಗ ಆಫ್ ಮಾಡ್ತೀನಿ. ಏನು ಫುಲ್ ಬ್ಲರ್ ಆಗುತ್ತೆ ಮುಂದೆ ಇಲ್ಲೋಡ, ಇರಲಿ ನೋಡೋ, ಪರವಾಗಿಲ್ಲ. ನೋಡ್ತೀಯ ಬರಲ್ಲ ಅಲ್ಲಿಗೆ, ಯಾಕೆ ನೋಡಲ್ಲ? ಏನಣ್ಣ ನಮ್ಮ ಮೈಕಲ್ ತುಂಬ ದಿವಸ ಆದಮೇಲೆ ಬ್ಲಾಗಲ್ಲಿ ಕಾಣಿಸ್ಕೊತವನೆ. ಹಿಡ್ಕೊ ಇದು. ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ, ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ್ತೀರಿ ಏನು ಕತೆ ಅಂತ ಹೇಳ್ತೀನಿ. 5 ನಿಮಿಷ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮಳೆ ಬರೋ ಥರ ಇದೆ, ಅರೆ ಮಳೆ ಬರಲ್ಲ. ಕತೆ ಏನಪ್ಪ ಅಂದರೆ, ನಮ್ಮ ಚಿಕ್ಕಪ್ಪದು ಮೊನ್ನೆ ಬರ್ತಡೇ ಆಗಿತ್ತಲ್ಲ, ಅವ್ರಿಗೆ ಒಂದು ಶೂ ಬುಕ್ ಮಾಡಿದ್ರಿ. ಅಂದರೆ ನಮ್ಗೆ ಗೊತ್ತಿರೋ ಅಂಗಡಿಯಲ್ಲಿ ಶೂ ತೊಗೊಂಡಿದ್ರಿ. ಸೊ ಆ ಶೂ ಸೈಜ್ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಮನೇಲಿ ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಸರಿ, ನಮ್ಮ ಕೆಲಸ ಹೋಗಿ ತೊಗೊಂಡು ಅಂತ ಹೊರಟಿದ್ದೀವಿ. ನಾನು ನಮ್ಮ ಹುಡುಗ ಒಂದು ವಾರ ಕಾಣಿಸ್ತಾ ಇದ್ದೀನಿ, ನಾನು ಕಾಣಿಸ್ತಾ ಇದ್ದೀನಿ. ಫ್ಯಾಕ್ಟ್ರಿ ಫುಲ್ಲು ಟ್ರಾಫಿಕ್ಕು. ನನ್ನ ಮಗ ಸಂಧ್ಯಲ್ಲೆಲ್ಲ ನುಗ್ಗಿಸ್ಕೊಂಡು ಸಾಧನೆ ಮಾಡ್ದವನ್ ಗೈಸ್. ಗಿಚ್ಚಾಗಿ ಅವ್ರು ನಮ್ಮನ್ನು ಹಿಡ್ಕೊಂಡು ಯಾಕೆ ಬೇಕು ಕೇಳ್ತಾ ಇಲ್ಲ. ಸಂಜೆ ನುಗ್ಗಿಸ್ಕೊಂಡೆಲ್ಲ ಹೋಯ್ತವನೆ.
ಆಮೇಲೆ ಬರ್ತಾ ಒಬ್ಬರನ್ನ ಮೀಟ್ ಮಾಡಬೇಕು, ನೋಡೋಣ ಆದರೆ ಮೀಟ್ ಮಾಡ್ಕೊಂಬರೋಣ. ಫಸ್ಟ್ ಕಾಲ್ ಮಾಡೋಣ ಇದರ ಹೀಗೆ ಅಂತ, ಆಮೇಲೆ ನೋಡ್ಕೊಂಡು ಹೋಗಮ್ಮ ಮೈಕಲ್. ಸೊ ಟಿನ್ ಫ್ಯಾಕ್ಟ್ರಿಯಲ್ಲಿ ಏನಿರುತ್ತೆ ಇಷ್ಟು ಜಾಮು ಅಂತ ಗೊತ್ತಿಲ್ಲ, ಹೆವಿ ಜಾಮ್ ಇದೆ ನೋಡ್ಬೋದು, ಅಲ್ಲಿ ಗಂಟ ಜಾಮ್ ಇದೆ. ಸ್ಟಾರ್ಟಿಂಗಿಂದ ಇಲ್ಲಿ ಗಂಟನೂ ಜಾಮ್ ಇದೆ. ಹೋಗ್ತಾ ಗಾಡಿ ಓಡಿಸಿ ಕಾಲು ಹಿಡ್ಕೊಂಡಿದೆ ಅಂತ ಕಾಲು ಒದರ್ತಾವನೆ, ಏನಾಗೈತೋ ಗೊತ್ತಿಲ್ಲ. ಸೆಂಟ್ರ್ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು ಆಟ ಆಡ್ತಾವ್ ನೋಡಿ ಗೈಸ್. ಬಾರ ಇದ್ ಕಡೆ ಅದು ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ, ಅದೇನು ಕತೆ ಏನು ಅಂತನೂ ಗೊತ್ತಿಲ್ಲ. ಹೆವಿ ಟ್ರಾಫಿಕ್ ಆಗಿದೆ. ಇವ್ ನೋಡ್ರೆ ಕಾಲು ನೋವ್ತೈತೆ, ಕೈ ನೋವ್ತೈತೆ ಅಂತವನೆ. ಗಾಡಿಗಳು ಬೇರೆ ಮೂವ್ ಆಗ್ತವೆ. ಕೊಟ್ಟು ನಮ್ಮ ಹುಡುಗನ ಜೊತೆ ಮನೆ ಕಡೆಗೆ ಹೊರಟಿದ್ದೇನೆ. ಮಳೆ ಬಂದು ರೋಡೆಲ್ಲ ಫುಲ್ಲು ಜಿಗಿ ನೀರಾಗ್ಬಿಟ್ಟಿದೆ. ಸೊ ಸೂನ್ ಕತೆ ಏನಂದರೆ, ಶೂ ಕೊಡೋಕೆ ಹೋಗಿದ್ರಿ, ಶೂ ಕೊಟ್ಟಿದ್ದಾಯಿತು. ಶೂ ಕೊಟ್ಟು ಸ್ವಲ್ಪ ಹೊಟ್ಟೆ ಹಚ್ತಿರುತ್ತೆ ತಿನ್ಕೊಂಡು ಮನೆ ಕಡೆ ಹೋಗ್ತಿದ್ವಿ. ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ನಿಮಗೆ ಈ ವೀಕಲ್ಲಿ ಅದೇ ಅಂಗಡಿಯಲ್ಲಿ ಒಂದು ಬ್ಲಾಗ್ ಬರುತ್ತೆ. ಏಕೆಂದರೆ ರೀಸೆಂಟ್ ಲೈಕ್ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋದಿದೆ ಬಿಕಾಸ್ ಆಫ್ ಮೈ ಬರ್ಡೇ. ಸೊ ಬರ್ಡೇ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಪರ್ಚೇಸ್ ಇರ್ತಲೇ ಇದೆ. ಸೊ ಅದು ಹೋದಾಗ ವೀಡಿಯೋ ಮಾಡ್ತೀನಿ. ಹೊರಗಡೆ ನಾನು ಹೋಗಿದ್ದು ಮೀಟ್ ಮಾಡೋಕ್ಕೋಗಿದೆ, ಅದು ಇರಲಿಲ್ಲ. ಸೊ ನಮ್ಮ ಹುಡುಗರು ಅಂದರೆ ಗೊತ್ತಿರೋ ಹುಡುಗರೇ ಇತ್ತು. ಕೊಟ್ಟು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಹುಡುಗ ಗಾಡಿ ಓಡಿಸ್ತಾವನೆ, ನಮ್ಮ ಸೈರತಿ. ಸೊ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೈ ಶರವಣ್ ಬೈ, ಅದಕ್ಕೆ ಹೇಳೋದು ನಮ್ಮ ಹತ್ರ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು. ನೋಡಿ ಬೇರೆಯವ್ರ ಹತ್ರ ಮಾಡಿಸ್ಕೊಂಡಿದ್ದಕ್ಕೆ ಇದು ಹಿಂಗೆ ಆಗಿರೋದು. A few moments later. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಸಿಗೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಫ್ರಮ್ 2 days ಇವತ್ತು ನಿನ್ನೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಡ್ಯೂ ಟು ರೈನ್, ತುಂಬ ಮಳೆ ಬರೋದ್ರಿಂದ ನಾನು ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಹೋಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕೂ ಆಗಲಿಲ್ಲ. ಬಿಕಾಸ್ ಏನೋ ಸಮಥಿಂಗ್ ಪ್ಲ್ಯಾನ್ ಮಾಡಿದ್ದೆ, ಮಳೆ ಬಂದೆಲ್ಲ ಕೆಡಿಸ್ಬಿಡ್ತು. ತುಂಬ ಮಳೆ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಸ್ಟಾರ್ಟ್ ಆದರೆ ಒಂದು 2 ಗಂಟೆ 3 ಗಂಟೆ ತನಕ ಮಳೆ ಇರುತ್ತೆ. ಸೊ ಮಳೆ ಇರುತ್ತೆ, ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ, ಏನು ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇವತ್ತೊಂದು ಮೀಟಿಂಗ್ ಇತ್ತು, ಒಂದು ವೆಂಡರ್ ಜೊತೆಗೆ ಮೀಟಿಂಗ್ ಇತ್ತು, ಅದು ಹೋಗಬೇಕಿತ್ತು. ಡ್ಯೂ ಟು ರೈನ್ ಕ್ಯಾನ್ಸಲ್ ಆಯಿತು. ಅವ್ರು ಕಾಲ್ ಮಾಡಿ ಹೇಳಿದೆ, ಈ ಥರ ಇದೆ ಸಿಚುವೇಶನ್, ಐ ಕುಡ್ ನಾಟ್ ಏಬಲ್ ಟು ಕಮ್ ಟುಡೇ ಅಂತ ಅಂದ್ಬಿಟ್ಟು. ಸೊ ಅವರು ಸಮ್ ಪ್ರಾಬ್ಲಮ್ಸ್ ಲೈಕ್ ಅವ್ರಿಗೂ ಸಮ್ ಕೆಲಸ ಅಂದರೆ ತುಂಬ ಕೆಲಸ ಇತ್ತು ಅಂತ. ಸೊ ಮೀಟಿಂಗ್ ಲೈಕ್ ಪೋಸ್ಟ್ಪೋನ್ ಮಾಡ್ಕೊಂಡು ಯಾವತ್ತು ಸಿಗೋದು ಏನಂತ ಅವರು ಹೇಳ್ತಾರೆ ಅಂತಂದರು. ಸೊ ಫೈನ್ ಅಂತ ನಾನು ಸುಮ್ಮನೆ ಆದೆ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲಾಸ್ಟ್ ಎಂಡಿಂಗ್ ಆಫ್ ದ ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಾದರೂ ಚಾಲೆಂಜಸ್ ವೀಡಿಯೋಸ್ ಆಗಲಿ, ಇಲ್ಲ ಏನಾದರೂ ಲೈಕ್ ಸಮಥಿಂಗ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಪ್ಲೀಸ್ ಡು ಕಮೆಂಟ್ ಗೈಸ್. ಇದು ನನ್ನ ಕಾಮಿಡಿ ಕೇಳ್ತಾ ಇಲ್ಲ. ಸೊ ಏನಾದರೂ ಡಿಫ್ರೆಂಟಾಗಿ, ನಾಟ್ ಲೈಕ್ ಡೈಲಿ ರೋಟೀನಾಗಿ ಲೈಕ್ ಏನು ಮಾಡ್ತೀನಿ ಏನು ಅಂತ ಡೈಲಿ ರೋಟೀನಾಗಿ ತೋರಿಸೋದ್ರ ಬದಲು ಏನಾದರೂ ಡಿಫ್ರೆಂಟಾಗಿ ಒಂದು ಚಾಲೆಂಜ್ ವೀಡಿಯೋಸು, ಇಲ್ಲಾಂದರೆ ಏನಾದರೂ ಗೇಮ್ ವೀಡಿಯೋಸು, ಇಲ್ಲ ಮಕ್ಕಳನ್ನ ಹಾಕ್ಕೊಂಡು ಏನಾದರೂ ಗೇಮ್ ಮಾಡೋದಾಗಲಿ, ಇಲ್ಲ ಏನಾದರೂ ಮಾಡೋಣ ಅಂತ ಐ ಆಮ್ ಡೂ ಪ್ಲ್ಯಾನಿಂಗ್. ಸೊ ನಿಮ್ಮ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ, ಮಾಡಬೇಕಾ ಮಾಡಬಾರ್ದಾ ಅಂತ. ಸೊ ನಿಮಗೆ ಬಿಟ್ಟಿದ್ದೀನಿ. ಇದೇ ಓಕೆ ಅಂದರೆ ಇದೇ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ I don't want to change something, or else I don't want to add something ಅಂದರೆ ಪ್ಲೀಸ್ ಡೂ ಕಮೆಂಟ್ ಮೀ ಗೈಸ್. ಲೈಕ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಏನಾದರೂ ಚೇಂಜಸ್ ಮಾಡಬೇಕು, ಏನಾದರೂ ಆ್ಯಡಪ್ ಮಾಡಬೇಕು, ಇಲ್ಲ ಏನಾದರೂ ಮಾಡಬೇಕು ಅಂತಂದರೆ ತಿಳಿಸ್ಕೊಡಿ. ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ. ಏನೇ ಆಗಿದ್ರು ಅಷ್ಟೇ ಕಮೆಂಟ್ ಮಾಡಿ.
ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರ್ತಾರೆ, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ತಟ್ಟಿ ಹೊಡೆದು ಬಿಸಾಕ್ಬಿಡಿ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಮುಖಾಂತರ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಗೈಸ್, ಲವ್ ಯು ಲಾಟ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಆ್ಯಸ್ ಯೂಶ್ವಲ್ ನಾನೇ ಹೇಳ್ದ ಹಾಗೆ 1 ವೀಕ್ ಆಗಿದೆ 230 ಸಮಥಿಂಗ್ ಲೈಕ್ ದಟ್. 1 ವೀಕಲ್ಲಿ ನನಗೆ 200+ ಸಬ್ಸ್ಕ್ರೈಬರ್ ಬಂದರೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕು ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಹೇಳಿ, ಸ್ವಲ್ಪ ಬೂಸ್ಟ್ ಸಿಗುತ್ತೆ ನನಗೂ. ಸೊ ಇದೆಲ್ಲ ಹೇಳ್ತಾ, ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ಮುಗಿಸ್ತಾ ನಿಮಗೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಗೈಸ್, ಲವ್ ಯು ಆಲ್, ಬೈ ಬೈ. ಅಷ್ಟೇ.